ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈಗ ತಗೊಳಪ್ಪ, ಗುರುಗಳ ಮೇಲೆ ಆಣೆ ಬೇರೆ ಮಾಡಿದ್ದಾರೆ. ವರನ ಕಡೆಯವರು ವಧುವಿಗೆ ಆಭರಣಗಳನ್ನು ವಸ್ತ್ರಾಂತರ ಮಾಡಿ. ಸರಸ್ವತಿ, ಇದು ನಮ್ಮನೆಗೆ ಸೊಸೆಯಾಗಿ ಬರೋ ವಧುವಿಗೆ ನಾವು ಕೊಡ್ತಿರೋ ಸಣ್ಣ ಉಡುಗೊರೆ. ಇದನ್ನ ತಗೊಂಡೋಗಿ ಅಲಂಕಾರ ಮಾಡ್ಕೊಂಡ್ ಬಾ ಅಮ್ಮ. ಬೇಡ ಅಕ್ಕ, ನೀವು ಕೊಟ್ಟ ಸೀರೆ ಉಟ್ಟಿದ್ದೀನಿ, ನೀವು ಕೊಟ್ಟ ಬಳೆನೂ ತೊಟ್ಟಿದ್ದೀನಿ, ನೀವು ಕೊಟ್ಟ ಹೂನು ಮುಡ್ಕೊಂಡಿದ್ದೀನಿ, ನೀವು ಕೊಟ್ಟ ಅರ್ಶಿನ ಕುಂಕುಮನೂ ಧರಿಸಿದ್ದೀನಿ. ಇದಕ್ಕಿಂತ ಒಡವೆ ಬೇರೆ ಏನ್ ಬೇಕು? ನನಗೆ ಚಿನ್ನಾಭರಣ ಎಲ್ಲ ಬೇಡ. ದಯವಿಟ್ಟು ಇದನ್ನ ಎತ್ತಿಟ್ಕೊಳ್ಳಿ. ಯಾಕಮ್ಮ ಹಾಗಂತೀಯ? ಬಂಗಾರನ ಬೇಡ ಅನ್ಬಾರ್ದು. ನಾವು ನಿಮ್ಮ ಶ್ರೀಮಂತರಲ್ಲ, ನಾವು ಕೊಟ್ಟಿದ್ ಕಡಿಮೆ ಆಯ್ತು ಅಂತ ಬೇಸರನಾ? ಅಥವಾ ನಿಮ್ ತಂದೆಯವರು ಕೊಡ್ತೀನಿ ಅನ್ನೋ ಚಿನ್ನನ ಕೊಡ್ಲಿಲ್ಲ, ಅದಕ್ಕೆ ನನ್ನ ಹತ್ರ ತಗೊಳ್ಳೋದಕ್ಕೆ ಸಂಕೋಚವೇ? ಕ್ಷಮಿಸಿ, ಚಿನ್ನ ಹೋಗಿದ್ದಕ್ಕೆ ನನಗೆ ಚಿಂತೆನೂ ಇಲ್ಲ, ನಮ್ಮ ತಂದೆ ಕೊಡಲೇಬೇಕು ಅನ್ನೋ ನಿರೀಕ್ಷೆನೂ ಇಲ್ಲ. ನೀವು ಕಡಿಮೆ ಕೊಟ್ಟಿದ್ದೀರೋ ಅನ್ನೋ ಅತೃಪ್ತಿ ಅಂತೂ ಇಲ್ಲವೇ ಇಲ್ಲ. ನನಗೆ ಚಿನ್ನದ ಮೇಲೆ ಯಾವ ಆಸಕ್ತಿಯೂ ಇಲ್ಲ. ಚಿನ್ನದಂಥ ಸಂಬಂಧನೇ ನನಗೆ ದೇವರು ಕೊಟ್ಟಿರುವಾಗ ನಾನು ಯಾಕೆ ಇದಕ್ಕೆಲ್ಲ ಆಸೆ ಪಡಲಿ? ನಿನ್ನಂಥ ಸಾಧ್ವಿ ನನ್ನ ಮಗನ ಕೈ ಹಿಡಿಬೇಕು ಅಂತಾನೆ. ಎಷ್ಟೇ ಅಡೆತಡೆಗಳು ಬಂದ್ರು ಅದೆಲ್ಲದನ್ನು ನಿವಾರಿಸಿ ಇಬ್ರು ಒಂದ್ಗೂಡ್ಸೋದಿಕ್ಕೆ ನಾನು ಬಂದು ನಿಂತ್ಕೊಂಡೆ. ಈಗ ನನಗೆ ತೃಪ್ತಿ ಆಯ್ತು ಮಗಳೇ. ವಧುವಿಗೆ ಇಬ್ಬರು ಸುಮಂಗಲಿಯರು ಆರತಿಯನ್ನು ಮಾಡಿ.